ಮೇಶೋದಿಂದ ಯೂಜ್ ಹ್ಯಾಂಡ್ ಬ್ಯಾಗ್ ಮತ್ತು ಈ ಥರ ಚಿಕ್ಕ ಚಿಕ್ಕದು ಒಂಥರ ಪೌಚ್ ಟೈಪಲ್ಲಿ ತರಿಸಿದ್ದೀನಿ. ನೋಡಿ ಎಷ್ಟೊಂದಿದೆ ಕಲೆಕ್ಷನ್ಸು. ಪ್ರೈಸಸ್ಸು ರೀಸನಬಲ್ ಆಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಆ ಬ್ಯಾಗ್ಸ್ ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕನ್ನಡತಿ ಗೀತಾ ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಿಯಲ್ ರಿವ್ಯೂ ಬೈ ಗೀತಾ. ಫ್ರೆಂಡ್ಸ್, ಮೊದಲನೇ ಬ್ಯಾಗ್ ಬಂದು ಇದು ಪಿಂಕ್ ಕಲರಲ್ಲಿ ತರಿಸಿದ್ದೀನಿ. ಇದು ಬಂದು ಫ್ರಂಟ್, ಇದು ಬಂದು ಬ್ಯಾಕ್ ಪೋರ್ಷನ್ನು. ಇಲ್ಲಿ ಚಿಕ್ಕದಾಗಿ ಒಂದು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಬಂದು ಅಮೌಂಟ್ ಏನಾದರೂ ಇಟ್ಕೋಬೋದು, ಫೋನ್ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಫ್ರಂಟ್ ಬಂದು ನೋಡಿ ಈ ಥರ ಹ್ಯಾಂಡಲ್ಸ್ಗೆ ಸ್ಟೀಲಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ 3 ಕಂಪಾರ್ಟ್ಮೆಂಟ್ಸ್ನ ಕೊಟ್ಟಿದ್ದಾರೆ. ನೋಡಿ ದೊಡ್ಡದಾಗೇ ಇದೆ. 1 2 ಆ್ಯಂಡ್ 3. ಇಲ್ಲಿ ಇನ್ನೊಂದು ಸ್ಮಾಲ್ ಆಗಿ ಒಂದು ಚಿಕ್ಕ ಕಂಪಾರ್ಟ್ಮೆಂಟ್ನ ಕೊಟ್ಟಿದ್ದಾರೆ. ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ನೋಡಿ ಇದರಲ್ಲಿ ಪ್ಲಸ್ ಏನಂದರೆ ನಮಗೆ ಈ ಥರ ಕ್ಲಾತ್ನ ಕೊಟ್ಟಿದ್ದಾರೆ ಒಳಗಡೆ. ಸೊ ಏನಾದರೂ ನಮಗೆ ಗಲೀಜಾದ್ರೂ ವಾಶ್ ಮಾಡ್ಕೋಬೋದು. ಪ್ರೈಸ್ ಬಂದು 413 ರುಪೀಸ್ ಇದೆ. ನೋಡೋದಕ್ಕೆ ನಮಗೆ ಒಂಥರ ಬ್ರ್ಯಾಂಡೆಡ್ ಬ್ಯಾಗ್ ಇದ್ದಂಗೆ ಅನಿಸುತ್ತೆ, ಡೌಟೇ ಇಲ್ಲ ಅದರಲ್ಲಿ. ನೀವು ನೋಡ್ತಿದ್ರೇ ಗೊತ್ತಾಗ್ಬೋದು, ಸಖತ್ತಾಗಿದೆ ಕ್ವಾಲಿಟಿ. ಇದನ್ನು ನಾವು ಈ ಥರ ಕೈಯಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ, ಅಥವಾ ಈ ಥರ ಶೋಲ್ಡರ್ ಬ್ಯಾಗ್ ಆಗೂ ಯೂಸ್ ಮಾಡ್ಕೋಬೋದು. ಕ್ವಾಲಿಟಿ ಈಸ್ ಟೂ ಗುಡ್. ಖಂಡಿತ ಬೈ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಫ್ರೆಂಡ್ಸ್, ಎರಡನೇ ಬ್ಯಾಗ್ ಬಂದು ಇದು ಆಫೀಸ್ ವೇರ್ಗೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಕಲರ್ ಬಂದು ಬ್ಲ್ಯಾಕ್ ಇದೆ. ನೋಡಿ ಇದು ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ. ಇದು ಬಂದು ಫ್ರಂಟ್ ಆ್ಯಂಡ್ ಇದು ಬಂದು ಬ್ಯಾಕ್ ಇದೆ. ಇದಕ್ಕೆ ಜಿಪ್ ಏನೂ ಕೊಟ್ಟಿಲ್ಲ, ಬರೀ ಈ ಥರ ಪ್ರೆಸ್ಸಿಂಗ್ ಬಟನ್ ಬರುತ್ತಲ್ವ ಆ ಥರ ಕೊಟ್ಟು ಒಳಗಡೆ ಸಿಂಗಲ್ ಕಂಪಾರ್ಟ್ಮೆಂಟ್ ಇದೆ. ನೋಡಿ ಕಾಣಿಸ್ತಿದೆ, ದೊಡ್ಡದಾಗಿದೆ ಬಟ್ ಸಿಂಗಲ್ ಕಂಪಾರ್ಟ್ಮೆಂಟೇ ಇದೆ. ನಿಮಗೆ ನೋಡೋ ಮೆಟೀರಿಯಲ್ ಬಂದು ನೋಡಿ ಈ ಥರ ಇದೆ, ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ಈ ಥರ ಮೆಟೀರಿಯಲಲ್ಲಿ ಕೊಟ್ಟಿದ್ದಾರೆ. ಅಂದರೆ ನೋಡೋದಕ್ಕೆ ನಮಗೆ ಒಳಗಡೆ ಈ ಥರ ಕಾಣಿಸುತ್ತೆ. ನಿಮ್ಗೆ ಗೊತ್ತಾಗಲಿ ಅಂತ ತೋರಿಸ್ತಾ ಇದ್ದೀನಿ. ಇದು ಮೆಟೀರಿಯಲ್ ಬಂದುಬಿಟ್ಟು PU ಅಂತ ಕೊಟ್ಟಿದ್ದಾರೆ. ಪ್ರೈಸ್ ಬಂದು 298 ರುಪೀಸ್ ಇದೆ. ತುಂಬ ಕ್ಲಾಸಿಕ್ ಆಗಿದೆ ಅಂತ ಹೇಳ್ಬೋದು. ಬ್ಯಾಗ್ ಬಂದು ಕ್ವಾಲಿಟಿನೂ ತುಂಬ ಚೆನ್ನಾಗಿ, ಈ ಥರ ಶೋಲ್ಡರ್ ಬ್ಯಾಗಾಗಿ ಯೂಸ್ ಮಾಡಿದ್ರೇ ಚೆನ್ನಾಗಿರುತ್ತೆ ಅಂತ ಅನ್ಕೊತಾನೆ. ಹ್ಯಾಂಡ್ ಈ ಥರ ಕೈಯಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ, ಅಷ್ಟೊಂದು ಚೆನ್ನಾಗಿರಲ್ಲ. ಈ ಥರ ಹಾಕ್ಕೊಂಡು ಯೂಸ್ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ. ಮೂರನೇ ಬ್ಯಾಗ್ ಬಂದು ಇದು ಸಖತ್ ಪ್ರಿಟಿಯಾಗಿದೆ ಅಂತ ಹೇಳ್ಬೋದು. ವೈಟ್ ಮತ್ತು ಪಿಂಕ್ ಆ್ಯಂಡ್ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ. ಪಾರ್ಟಿ ವೇರ್ಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಹಿಂಗಾದರೂ ಯೂಸ್ ಮಾಡ್ಕೋಬೋದು, ಅಥವಾ ಈ ಥರ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಸ್ಲಿಂಗ್ ಬ್ಯಾಗ್ ಥರನೂ ಯೂಸ್ ಮಾಡ್ಕೋಬೋದು ನೀವು. ನನಗೆ ಗೊತ್ತಿದ್ದ ಪ್ರಕಾರ ಹಿಂಗೆ ಯೂಸ್ ಮಾಡಿದ್ರೇ ತುಂಬ ಕ್ಲಾಸಿಕ್ ಆಗಿರುತ್ತೆ ಅಂತ ಅನಿಸುತ್ತೆ. ಇದು ಬಂದು ಫ್ರಂಟ್ ಕಾಣಿಸುತ್ತೆ ಅಂದ್ಕೊಂಡ್ಬಿಟ್ಟು. ಇದು ಬಂದು ಬ್ಯಾಕ್ ಪೋರ್ಷನ್ ಫುಲ್ ವೈಟ್ ಇದೆ. ಇದು ಬಂದು ನೋಡಿ ಈ ಥರ ವೈಟ್ ಇದ್ದು ಕ್ಲೋಸ್ ಮಾಡಿದಾಗ ನಮಗೆ ಈ ಥರ ಗ್ರೀನ್ ಆ್ಯಂಡ್ ಪಿಂಕ್ ಕಲರ್ ಕಾಂಬಿನೇಷನ್ನ ನೋಡಿ. ಹ್ಯಾಂಡ್ಲೂ ಒಳಗಡೆ ಬಂದು ಗೋಲ್ಡ್ ಕಲರಲ್ಲಿ, ಅಂದರೆ ಒಳಗಡೆ ಅಂದರೆ ಈ ಕಡೆ ಬ್ಯಾಕ್ ಸೈಡಿಂದ. ಫ್ರಂಟ್ ಬಂದು ಈ ಥರ ಕೊಟ್ಟಿದ್ದಾರೆ. ನಮಗೆ ಒಳಗಡೆ ಪೋರ್ಷನ್ ಬಂದು ನೋಡಿ ಈ ಥರ, ಅಂದರೆ ಇದು ಸಿಂಗಲ್ ಕಂಪಾರ್ಟ್ಮೆಂಟೇ. ಎಕ್ಸ್ಟ್ರಾ ಬಂದು ಇದು ಕೊಟ್ಟಿದ್ದಾರೆ, ಜಿಪ್ ಥರದ್ದು ಕೊಟ್ಟಿದ್ದಾರೆ. ನೋಡಿ ಈ ಥರ ಇದು ಸಪ್ರೇಟಾಗಿ ಕೊಟ್ಟಿರೋದು ಜಿಪ್ ಥರ. ಇದು ಸಿಂಗಲ್ ಕಂಪಾರ್ಟ್ಮೆಂಟ್ ಇದೆ, ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ಪ್ರೈಸ್ ಬಂದು 319 ರುಪೀಸ್ ಇದೆ. ಇದು ಬಟನ್, ಜಿಪ್ ಇಲ್ಲ ಇದಕ್ಕೂ ಸಹ, ಬರೀ ಸಿಂಗಲ್ ಚಿಕ್ಕದಾಗಿದೆ ನೋಡಿ. ಇದಕ್ಕೆ ಮಾತ್ರ ಜಿಪ್ ಕೊಟ್ಟಿದ್ದಾರೆ, ಮಿಕ್ಕಿದ ಪೋರ್ಷನ್ಗೆ ಜಿಪ್ ಇಲ್ಲ. ನೋಡಿ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ಈ ಥರ ಬರುತ್ತೆ. ಸಪ್ರೇಟಾಗಿ ನಮಗೆ ಈ ಥರ ಇದು ಕೊಟ್ಟಿದ್ದಾರೆ. ನಾವು ಸ್ಲಿಂಗ್ ಬ್ಯಾಗಾಗೂ ಯೂಸ್ ಮಾಡ್ಕೋಬೋದು. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದು ಸಹ ನಮಗೆ ಬ್ರ್ಯಾಂಡೆಡ್ ಬ್ಯಾಗ್ ಥರನೇ ಕಾಣಿಸುತ್ತೆ. ನಾವು 300 ರುಪೀಸ್ಗೆ ತೊಗೊಂಡಿದ್ದೀವಿ ಅಂತ ಅನ್ಸೋದೇ ಇಲ್ಲ, ಅಷ್ಟೊಂದು ಚೆನ್ನಾಗಿದೆ ಅಂತ ಹೇಳ್ಬೋದು. ಮಿಸ್ ಮಾಡೋದಕ್ಕೇ ಹೋಗ್ಬೇಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ನಾನು ಕೋಂಬೋಲಿ ತರಿಸಿರೋವಂಥದ್ದು ಬ್ಯಾಗು ಮತ್ತು ಪರ್ಸು, 2 ಸಿಂಗಲ್ ಕೋಂಬೋಲಿ ಬಂದಿದೆ ನಮಗೆ. ಫ್ರೆಂಡ್ಸ್, ನೆಕ್ಸ್ಟ್ ಬ್ಯಾಗ್ ಬಂದು ಇದು ಬ್ಲ್ಯಾಕ್ ಕಲರಲ್ಲಿ ತರಿಸಿದ್ದೀನಿ. ಸೊ 2 ಬಂದು ಬ್ಲ್ಯಾಕೇ ತರಿಸ್ಬಿಟ್ಟಿದ್ದೀನಿ ನಾನು. ಇದು ಬಂದು ಫ್ರಂಟ್ ಡಿಸೈನ್ಗೆ ನಮಗೆ ಈ ಥರ ಕೊಟ್ಟಿದ್ದಾರೆ. ಇದು ಬಂದು ಬ್ಯಾಕ್ ಸೈಡು ಈ ಥರ ಬಂದಿದೆ. ಒಳಗಡೆ ಬಂದು ನಮಗೆ ಸಿಂಗಲ್ ಕಂಪಾರ್ಟ್ಮೆಂಟ್ ಇದೆ ನೋಡಿ, ದೊಡ್ಡದಾಗೇ ಇದೆ. ಇದು ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ಮತ್ತು ಇಲ್ಲಿ ನಮಗೆ ಚಿಕ್ಕದಾಗಿ ಒಂದು
ಜಿಪ್ನ ಅಂದರೆ ಚಿಕ್ಕ ಕಂಪಾರ್ಟ್ಮೆಂಟ್ ಒಂದು ನಮ್ಗೆ ಗೊತ್ತೇ ಇರುತ್ತೆ, ನೀವು ಬ್ಯಾಗ್ಸ್ ಯೂಸ್ ಮಾಡ್ತಿದ್ರೆ ಈ ಥರ ಕೊಟ್ಟಿದ್ದಾರೆ. ನಾವು ಅಮೌಂಟ್ ಏನಾದರೂ ಇಟ್ಕೊಳ್ಳೋದಕ್ಕೆ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ನೋಡಿ ದೊಡ್ಡದಾಗೇ ಇದೆ. ಇದಂತೂ 3 in 1 ಆಗಿ ಯೂಸ್ ಮಾಡ್ಕೋಬೋದು ನಾವು. ಸಖತ್ತಾಗಿ ನಂಗೆ ತುಂಬಾ ಇಷ್ಟ ಆಯಿತು. ಸೇಮ್ ಪ್ರೈಸಲ್ಲಿ 3 ಟೈಪಲ್ಲಿ ಯೂಸ್ ಮಾಡ್ಕೋಬೋದು. ಒಂದು ಬಂದು ನೋಡಿ ಹಿಂಗೆ ಈ ಥರ ಯೂಸ್ ಮಾಡ್ಕೋಬೋದು. ಸೆಕೆಂಡ್ ಒನ್ ಬಂದು ಈ ಥರ ಕೈಯಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಥರ್ಡ್ ಬಂದು ಈ ಥರ ಕೊಟ್ಟಿದ್ದಾರೆ. ನಮಗೆ ಹ್ಯಾಂಡ್ ಬ್ಯಾಗ್ ಬರುತ್ತಲ್ವ, ಅಂದರೆ ಶೋಲ್ಡರ್ಗೆ ಯೂಸ್ ಮಾಡ್ತಾರೆ ನೋಡಿ, ಆ ಥರ ಆದರೂ ಯೂಸ್ ಮಾಡ್ಕೋಬೋದು. 3 in 1 ನೋಡಿ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ಈ ಥರ ಬಂದಿದೆ. ಮತ್ತು ಇನ್ನೊಂದು ಬಂದು ಇದಕ್ಕೆ ಚಿಕ್ಕದಾಗಿ ಒಂದು ಪರ್ಸ್ ಟೈಪಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದೂ ಸಹ 2 in 1 ಪರ್ಸ್ ಕಮ್ ಸ್ಲಿಂಗ್ ಬ್ಯಾಗ್, 2 ಥರನೂ ಯೂಸ್ ಮಾಡ್ಕೋಬೋದು ನೋಡಿ. ಒಳಗಡೆ ಜಿಪ್ಸ್ ಏನಿಲ್ಲ, ಬರೀ ಸಿಂಗಲ್ ಆಗಿ ಈ ಥರ ಇದೆ. ಒಳಗಡೆ ಮೆಟೀರಿಯಲ್ ಬಂದು ಇದು ಚೈನು ಸಹ ಕೊಟ್ಟಿದ್ದಾರೆ ಇದಕ್ಕೆ ನೋಡಿ, ಗೋಲ್ಡ್ ಕಲರಲ್ಲಿ ಬಂದಿದೆ. ಇದನ್ನು ನೀವು ಪರ್ಸ್ ಥರ ಆದರೂ ಯೂಸ್ ಮಾಡ್ಕೋಬೋದು, ಅಥವಾ ಸ್ಲಿಂಗ್ ಬ್ಯಾಗ್ ಥರನೂ ಯೂಸ್ ಮಾಡ್ಕೋಬೋದು. ಪ್ರೈಸ್ ಬಂದು 374 rupees ಇದೆ. ಎರಡೂ 374 rupeesಗೆ ಬರುತ್ತೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ಅಂತೂ ಸೂಪರ್ ಅಂದರೆ ಸೂಪರ್ ಆಗಿದೆ. ಒಳ್ಳೆ ಕ್ಲಾಸಿ ಲುಕ್ನ ಕೊಡುತ್ತೆ ಅಂತ ಹೇಳ್ಬೋದು. ಆಫೀಸ್ ವೇರ್, ಪಾರ್ಟಿ ವೇರ್ ಎರಡಕ್ಕೂ ಯೂಸ್ ಮಾಡ್ಕೊಳ್ಳಿ, ಮಿಸ್ ಮಾಡೋದಕ್ಕೇ ಹೋಗ್ಬಿಡಿ. ಸೂಪರ್ ಆಗಿದೆ ಕ್ವಾಲಿಟಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ನೆಕ್ಸ್ಟ್ ಬಂದು ಇದು ವೈಟ್ ಕಲರಲ್ಲಿ ತರಿಸಿದ್ದೀನಿ. ಇದು ಬಂದು ಫ್ರಂಟ್ ಇದೆ ನೋಡಿ, ಪ್ಲೇನ್ ಇಲ್ಲ, ನಮಗೆ ಈ ಥರ ಡಿಸೈನ್ ಕೊಟ್ಟಿದ್ರೆ ಚೆಕ್ಸ್ ಟೈಪಲ್ಲಿ ಬಂದಿದೆ, ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀವಿ. ಇದು ಬಂದು ಬ್ಯಾಕು. ನಮಗೆ ಇದಕ್ಕೆ ಜಿಪ್ ಏನು ಕೊಟ್ಟಿಲ್ಲ, ಜಸ್ಟ್ ಈ ಥರ ಬಟನ್ ಬರುತ್ತಲ್ವಾ ನೋಡಿ, ಈ ಥರ ಲಾಕ್ ಇದು ಓಪನ್ ಮಾಡಿಕೊಂಡ್ರೆ ಓಪನ್ ಆಗುತ್ತೆ. ಜಿಪ್ ಏನು ಕೊಟ್ಟಿಲ್ಲ. ಒಳಗಡೆ ಬಂದು ನೋಡಿ ಯಾವುದೇ ಸಿಂಗಲ್ ಕಂಪಾರ್ಟ್ಮೆಂಟ್ ಇದೆ, ಯಾವುದೇ ಥರದ ಜಿಪ್ಸು ಕೊಟ್ಟಿಲ್ಲ, ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ದೊಡ್ಡದಾಗೇ ಇದೆ. ಇದು ಸಹ ಆಫೀಸ್ ವೇರ್, ಪಾರ್ಟಿ ವೇರ್ ಎರಡಕ್ಕೂ ನೀವು ಯೂಸ್ ಮಾಡ್ಕೋಬೋದು. ಇದ್ರ ಹ್ಯಾಂಡ್ಲು ಈ ಥರ ಕೊಟ್ಟಿದ್ದಾರೆ, ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ಪ್ರೈಸ್ ಬಂದು 229 rupees ಇದೆ. ಇದೂ ನೀವು ಈ ಥರ ಆದರೂ ಯೂಸ್ ಮಾಡ್ಕೋಬೋದು, ಶೋಲ್ಡರ್ ಬ್ಯಾಗ್ ಆಗು ಯೂಸ್ ಮಾಡ್ಬೋದು, ಅಥವಾ ಈ ಥರ ಕೈಯಲ್ಲಿ ಯೂಸ್ ಮಾಡೋರಾದರೆ ಸ್ವಲ್ಪ ದೊಡ್ಡದಾಗುತ್ತೆ ಅನಿಸುತ್ತೆ, ಕೈಯಲ್ಲಿ ಚೆನ್ನಾಗಿರಲ್ಲ. ಈ ಥರ ಶೋಲ್ಡರ್ ಬ್ಯಾಗ್ ಆಗಿಯೇ ಚೆನ್ನಾಗಿರುತ್ತೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ನಾವು ಕೊಟ್ಟಿರೋಂತಹ ಅಮೌಂಟಿಗೆ ವರ್ತ್ ಇದೆ. ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದು ಬಂದು ಪಾರ್ಟಿ ವೇರ್ಗೆ ಸೂಪರಾಗಿ ಸೂಟ್ ಆಗುವಂತಹ ಬ್ಯಾಗ್ ಅಂತ ಹೇಳ್ಬೋದು ನೋಡಿ. ಗೋಲ್ಡ್ ಕಲರ್ ಚಿಮ್ರಿ ಟೈಪಲ್ಲಿ ಬಂದಿದೆ. ಫ್ರಂಟ್ ಆ್ಯಂಡ್ ಬ್ಯಾಕ್ ನಮಗೆ ಸೇಮ್ ಬರುತ್ತೆ ನೋಡಿ, ಈ ಥರ ಬರುತ್ತೆ. ನಿಯರಲ್ಲಿ ಇಟ್ಟು ತೋರಿಸ್ತೀನಿ. ಇದರಲ್ಲಿ ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಿರ್ಬೋದು ನೋಡಿ, ಇವಾಗ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಈ ಥರ ಡೈರೆಕ್ಟಾಗಿ ತುಂಬಾ ಚೆನ್ನಾಗಿದೆ. ಫ್ರಂಟ್ ಆ್ಯಂಡ್ ಬ್ಯಾಕ್ ಸೇಮ್ ಇದೆ. ಸೈಡ್ ನೋಡಿ ಈ ಥರ ಪ್ಲೇನ್ ರೆಕ್ಸಿನ್ ಟೈಪಲ್ಲಿ ಕೊಟ್ಟಿದ್ದಾರೆ. ಇದು ಬಂದು ಬಾಟಮ್ಮು. 3 sides ನಮಗೆ ಪ್ಲೇನ್ ಇದೆ. ಫ್ರಂಟ್ ಆ್ಯಂಡ್ ಬ್ಯಾಕ್ ಮತ್ತು ಈ ಥರ ಚಿಮ್ರಿ ಟೈಪಲ್ಲಿ ಬಂದಿದೆ. ಇದಕ್ಕೆ 2 compartments ಇದೆ ನೋಡಿ. ಈ ಥರ ಬಾಕ್ಸ್ ಟೈಪಲ್ಲಿ ಇಟ್ಟಿರೋದ್ರಿಂದ ನಿಮ್ಗೆ ಕ್ಲಿಯರಾಗಿ ತೋರ್ಸೋಕ್ಕಾಗ್ತಿಲ್ಲ. ನಾವು ಫೋನ್ನ ಆರಾಮಾಗಿ ಕ್ಯಾರಿ ಮಾಡ್ಕೋಬೋದು ನೋಡಿ. ಇಷ್ಟು ಉದ್ದ ಇರೋಂಥ ಫೋನ್ನ ಇದರಲ್ಲಿ ಇಟ್ಕೋಬೋದು. ಇದು ನೋಡಿ ಈ ಥರ ಆದರೂ ನಾವು ಕ್ಯಾರಿ ಮಾಡ್ಬೋದು, ಅಥವಾ ಸ್ಲಿಂಗ್ ಬ್ಯಾಗ್ ಆದ್ರೂ ಯೂಸ್ ಮಾಡ್ಕೋಬೋದು. ಇದು ನೋಡಿ ಈ ಥರ ಇದೆ. ಮತ್ತು ಈ ಚಿಕ್ಕದಿದೆ ಅಲ್ವಾ, ಈ ಥರ ಇಟ್ಕೊಳ್ಳೋದು. ಇದು ಚೈನ್ ಟೈಪಲ್ಲಿ ಬಂದಿದೆ. ಅದ್ರ ಮೇಲೆ ಬ್ಯಾಗ್ದು ಕಲರ್ ಇದೆ ನೋಡಿ, ಆ ಕಲರಲ್ಲಿ ರೆಕ್ಸಿನ್ ಇರುತ್ತಲ್ವಾ, ಸೇಮ್ ಅದರಲ್ಲಿ ನಮ್ಗೆ ಈ ಥರ ಡಿಸೈನ್ ಥರ ಕೊಟ್ಟಿದ್ದಾರೆ. ಚೈನ್ ಮತ್ತು ರೆಕ್ಸಿನ್ ಎರಡೂ ಮಿಕ್ಸಪ್ಪಲ್ಲಿ ಬಂದಿದೆ. ಇದು ಪ್ರೈಸ್ ಬಂದು 260 rupees ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ಬಗ್ಗೆ ಎರಡನೇ ಮಾತೇ ಇಲ್ಲ ಅಂತ ಹೇಳ್ಬೋದು. ಅಷ್ಟೊಂದು ಸೂಪರಾಗಿದೆ. ಪಾರ್ಟಿ ವೇರ್ ಆ್ಯಂಡ್ ರಿಸೆಪ್ಷನ್ ವೇರ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಖಂಡಿತ ಬೈ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ನೆಕ್ಸ್ಟ್ ಬ್ಯಾಗ್ ಬಂದು ಇದು ಬ್ಲೂ ಕಲರಲ್ಲಿ ತರಿಸಿದ್ದೀನಿ ನೋಡಿ. ಇದು ಬಂದು ಫ್ರಂಟ್ ಪ್ಲೇನ್ ಇಲ್ಲ, ಇದ್ರ ಮೇಲೆ ನೋಡಿ ಈ ಥರ ಡಿಸೈನ್ ಕೊಟ್ಟಿದ್ದಾರೆ. ಇದು ಬಂದು ಬ್ಯಾಕ್ ಸೈಡು. ಇದರಲ್ಲಿ 3 compartments ಇದೆ ನೋಡಿ, ಈ ಥರ ಇದೆ. ಮತ್ತು ಇದು ಬಂದು ಸೆಕೆಂಡ್ ಒನ್, ತುಂಬ ದೊಡ್ಡದಾಗೇ ಇದೆ. ಇದು 3rd compartment ಕಾಣಿಸ್ತಿದೆ ಅಂತ ಅಂದ್ಕೊಂಡು. ಇದರಲ್ಲಿ ಸೆಕೆಂಡ್ ಕಂಪಾರ್ಟ್ಮೆಂಟಲ್ಲಿ ಅಂದರೆ ಸೆಂಟ್ರ್ ಬರುತ್ತಲ್ವ, ಆ ಕಂಪಾರ್ಟ್ಮೆಂಟಲ್ಲಿ ಚಿಕ್ಕದಾಗಿ ಈ ಥರ ಜಿಪ್ ಬಂದು ಈ ಥರ ಕೊಟ್ಟಿದ್ದಾರೆ ನೋಡಿ, ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ಇದು ಪ್ರೈಸ್ ಬಂದು ನಮಗೆ 350 ಇಂದ 400 ಅರೌಂಡ್ ಇದೆ.
ನೋಡ್ಕೊಳ್ಳಿ ಒಂದ್ಸಲ. ಆಲ್ಮೋಸ್ಟ್ ನಾನು 3 ಮಂತ್ಸ್ ಆಯಿತು ತರಿಸಿ, ಇವಾಗ ಯೂಸ್ ಮಾಡ್ತೀವಿ 3 ಮಂತ್ಸಿಂದ. ನೋಡಿ ಇದು ನಾವು ಶೋಲ್ಡರ್ ಬ್ಯಾಗಾಗಿ ಯೂಸ್ ಮಾಡಿದ್ರೇ ಚೆನ್ನಾಗಿ ಕಾಣಿಸುತ್ತೆ, ಕೈಯಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಕಾಣೋದಿಲ್ಲ. ಪ್ರೈಸು ನಿಮಗೆ ಆ್ಯಡ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ಕ್ವಾಲಿಟಿ ಸೂಪರ್ ಅಂದರೆ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಆಲ್ರೆಡಿ ಯೂಸ್ ಮಾಡ್ತಿರೋದ್ರಿಂದ ಹೇಳ್ತಾ ಇದ್ದೀನಿ. ಆಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ವೇರ್ ಮಾಡಿರೋಂತಹ ಈ ಮ್ಯಾಕ್ಸಿ ಡ್ರೆಸ್ಸು ಸಹ ಮೀಶೋದಲ್ಲೇ ತೊಗೊಂಡಿರೋವಂಥದ್ದು. ಇದರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ಹ್ಯಾಂಡ್ ಬ್ಯಾಗ್ಸ್, ಸ್ಲಿಂಗ್ ಬ್ಯಾಗ್ಸ್ ರಿಲೇಟೆಡ್ ಇರುವಂತಹ ವಿಡಿಯೋ ಇದೆ, ಅದರ ಲಿಂಕ್ ನಿಮಗೆ ಸೈಡಲ್ಲಿ ಆ್ಯಡ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ನೀವು ಒಂದ್ಸಲ ನೋಡಿ, ಖಂಡಿತ ಇಷ್ಟ ಆಗುತ್ತೆ ಕಲೆಕ್ಷನ್ಸು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದು ಯೂಸ್ಫುಲ್ ಅಂತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.